glory forever. Amen. And yours is the kingdom, and yours is the power, and yours is the glory forever. Amen. And yours is the kingdom, and yours is the power, and yours is the glory forever. Amen. And yours is the దర్శనాన్ని పోగొట్టుకోకండి. Lose your vision. దయచేసి దర్శనాన్ని పోగొట్టుకోకండి. No vision, there is no mission. దర్శనం లేకుంటే సేవ లేదు. ದರ್ಶನ ಇಲ್ಲದೆ ಹೋದ್ರೆ ಅವನೇ ದರಿದ್ರನ ಅರ್ಥ. ನಿನ್ನ ದೀಪ ಸ್ಪಿರಿಚುವಲ್ ಲೈಫ್, ಆತ್ಮಿಕ ಜೀವಿತ ಆಸಕ್ತಿ, ದೇವರ ಮೇಲೆ ಆಸಕ್ತಿ ಜೀವನ ಕಡಿಮೆಯಾಗಿ ಅದು ನಂದಿ ಹೋಗ್ತಾ ಇದೆಯಾ? ಇವತ್ತು ಈ ಪ್ರಾರ್ಥನೆ ಕೂಟವಾಗಿ ಮತ್ತೆ ಅದು ಉಳಿಸೋದಕ್ಕೆ ನಾವು ಸೇರಿ ಬಂದಿದ್ದೀವಿ. ಇವತ್ತು ಭಾನುವಾರ ದಿನ ಹೆಂಗೆ ಯೂಸ್ ಮಾಡ್ತಾ ಇದ್ದೇವೆ ನಾವು? ಈ రోజు ఆదివారాన్ని మనం ఎలా వాడుకుంటున్నాం? On Sunday should not go for work. ಕೆಲಸಕ್ಕೆ ಹೋಗಬಾರದು. ఆదివారం నాడు మనం పనికి వెళ్ళకూడదు. ಅವತ್ತೆ ಡಬಲ್ ಸ್ಯಾಲರಿ ಕೊಡ್ತಾರೆ, ಮತ್ತೆ ಕಂಪನಿ ಕರೀತದೆ ನಮ್ಮನ್ನು. ఆ రోజే రెండంతలుగా జీతం ఇస్తామని కంపెనీ వారు పనికి పిలుస్తారు. ಅವತ್ತೆ ಬಹಳ ಸಿಕ್ಕಿದ ಮತ್ತೆ ಜಾಲ ಹೋಗ್ತಾರೆ. ఆ రోజే ఎక్కువ దొరుకుతుందని చాలా మంది వెళ్తారు. ಈ ರೀತಿ ಸಬ್ಬತ್ ದಿನವಾದ ಭಾನುವಾರ ದಿನ ಅಲಕ್ಷ್ಯ ಮಾಡುವುದು ಕೂಡ ಅಶುದ್ಧ ಎಂಬ ದೇವರ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೇನೆ. ఇగ్నైట్ ప్రోగ్రామ్ ద్వారా చాలా మంది యవ్వనస్తులు కూడా ఆశీర్వదింపబడ్డారనేసి మేము నమ్ముచున్నాము. చాలా ఈ ఆరాధనలో చాలా హోలీ స్పిరిట్ ఉంది మా మధ్యలో అనిపించింది. ఎన్నో అద్భుత కార్యాలు జరుగుతున్నాయి. అండ్ వర్షిప్ వెంట్ సో గుడ్. వి ఆల్ కుడ్ ఫీల్ ద ప్రెజెన్స్ ఆఫ్ లార్డ్. చాలా పరిశుద్ధాత్మ మేము అందరం పొంది ఉన్నామని మేము నమ్ముచున్నాము. అండ్ రాయచూరు నుంచి వచ్చిన అయ్యగారికి కూడా చాలా వందనాలు. ఆయన చెప్పిన వాక్యం ద్వారా మేము అందరం బలపడ్డాము అని నమ్ముచున్నాము. ఇలాంటి ప్రోగ్రామ్స్ ఇంకా మరెన్నో జరగాలని నేను కోరుచున్నాను. ಇಂಥ ಅದ್ಭುತ ಒಂದು ಕೂಟ ನಾವು ಕಾಣ್ತೀವೋ ಇಲ್ಲ ಅಂತ ಅಂದ್ಕೊಂಡಿದ್ದೆವು. ಇವತ್ತು ಬಂದಿರತಕ್ಕಂಥ ಜನಗಳನ್ನು ನೋಡಿದರೆ ಖಂಡಿತವಾಗಿ ದೇವರು ಉಜ್ಜೀವನವನ್ನು ನಮ್ಮ ಕರ್ನಾಟಕದಲ್ಲಿ ತರ್ತಾ ಇದ್ದಾರೆ. ಇದು ಉಜ್ಜೀವನದ ಒಂದು ಭಾಗವಾಗಿದೆ ಎಂಬುದಾಗಿ ನಾನು ತಿಳ್ಕೊತೇನೆ. ಇವತ್ತು ನಡೆದಿರತಕ್ಕಂಥ ಆರಾಧನೆ ಭಾಗವೂ ಕೂಡ ಬಹಳ ಅದ್ಭುತವಾಗಿತ್ತು. ಆ ಆರಾಧನೆಯಲ್ಲಿ ನಾವು ದೇವರ ಒಂದು ಪ್ರೆಸೆನ್ಸನ್ನು ನಾವು ಅನುಭವಿಸಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಟೀಮ್ ನೋಡಿದರೆ ನಿಜವಾಗಲೂ ಒಂದು ನಮಗೆ ಮಾದರಿಯಾಗಿದೆ.
అయ్యగారు మంచి ఉత్తమమైన సందేశాన్ని మరి మాకు అందించి ఉన్నారు. మరి మా యొక్క జీవితంలో నెహెమియా గ్రంథము నుండి 13వ అధ్యాయం నుండి ఆత్మికంగా ఏ విధంగా ఉండాలి, మరి కుటుంబంగా ఏ విధంగా ఉండాలి, మరి సంఘములో ఏ ವಿಧಂగా ఉండాలని ಮಾಗೆ ತಿಳಿಯಜೇಸಿ ಉన్నారు. ಈ ಕೂಟದ ಜೊತೆಗೆ ನಮಗೆ ಆರೋಗ್ಯನೂ ಕೂಡ ಕೊಟ್ಟಿದ್ದಾನೆ. ಅದಕ್ಕಾಗಿ ನನಗೆ ದೇವರಿಗೆ ಸ್ತೋತ್ರ. ದೇವರು ಮಾತನಾಡಿದ್ದಾನೆ ವಾಕ್ಯದ ಕೂಡ. ಮರೆತರು ತಂದೆ ನಿನ್ನ ತೊರೆದರು, ನಿನ್ನ ತೊರೆಯುವುದಿಲ್ಲ. ಸ್ನೇಹಿತರು ಮರೆತರು ಸಂಬಂಧವನ್ನು, ಯೇಸು ನಿನ್ನ ಕೈ ಬಿಡಲಾರ. ನಿನ್ನ ಹೆಸರಿಡಿದು ಕರೆದಾತನು, ನಿನ್ನ ಕೈ ಹಿಡಿದು ನಡೆಸುವನು. ನಿನ್ನ ಹೆಸರಿಡಿದು ಕರೆದಾತನು, ನಿನ್ನ ಕೈ ಹಿಡಿದು ನಡೆಸು. ಯಾರದು ಈ ಒಂದು ನಮ್ಮ ಭಾಗದಲ್ಲಿ ಈ ಒಂದು ಆತ್ಮಿಕವಾದಂಥ ರೀತಿಯ ಕೂಟಗಳನ್ನು ಏರ್ಪಡಿಸಿದ್ದು ಇದು ತುಂಬ ದೇವರಿಗೆ ಮಹಿಮೆಯನ್ನು ತರುವಂಥ ವಿಷಯವಾಗಿದೆ. ಯಾಕಂದರೆ ಅನೇಕರಿಗೆ ಸತ್ಯ ಎಂಬುದು ಗೊತ್ತಿಲ್ಲ. ಯಾಕಂದರೆ ಈ ಒತ್ತಿಸು ಎಂಬ ಒಂದು ಈ ಕೂಟದ ಮುಖಾಂತರ ಪರಲೋಕದ ಒಂದು ಪ್ರಜ್ವಲಿಸುವ ಒಂದು ಅಗ್ನಿ ಮುಖಾಂತರ ಎಲ್ಲರೂ ಮಹಿಮೆಯನ್ನು ದೇವರ ಮಹಿಮೆಯನ್ನು ಅವ್ರು ಕಾಣಲಿ ಎಂಬುದಾಗಿ ಈ ಕೂಟದ ಮುಖಾಂತರ ಎಲ್ಲರಿಗೆ ಸಂದೇಶ ಅದು ಹೊರಡುತ್ತದೆ ಎಂಬುದಾಗಿ ನಾನು ತಿಳ್ಕೊಂಡಿದ್ದೀನಿ. ಒಂದು ಒಳ್ಳೆಯ ಆರಾಧನೆನ ನಾವು ಅನುಭವಿಸಿದ್ವಿ. ಆಮೇಲೆ ವಾಕ್ಯದ ಮುಖಾಂತರ ನಾವು ಬಲವನ್ನು ಹೊಂದಿಕೊಂಡ್ವಿ. ವಾಕ್ಯ ಹೆಂಗಿತ್ತಂದರೆ ಭಾಳ ಅದ್ಭುತವಾಗಿತ್ತು. ನಮಗೆ ಆತ್ಮಿಕವಾಗಿ ಒಂದು ಬೆಳಿಬೇಕಂತ ಒಂದು ಆಸೆ. ಅದಕ್ಕೋಸ್ಕರ ವಾಕ್ಯದ ಮುಖಾಂತರ ನಾವು ಇವತ್ತು ಆ ಒಂದು ವಾಕ್ಯದ ಮುಖಾಂತರ ನಾವು ಬೆಳೆದ್ವಿ. ಯಾಕಂದರೆ ಒಳ್ಳೆಯ ಒಂದು ವಾಕ್ಯ ಏನಿತ್ತು ಅಂದ್ರೆಗಿನ ನಾವು ಸಭೆ ತಪ್ಪಿಸಬಾರ್ದು. ಆಮೇಲೆ ದಶಾಂಭಾಗ ಕೊಡುವಂಥರಾಗಿರ್ಬೇಕು. ಮೊದಲು ಇದ್ದಂಥ ಪ್ರೀತಿ ಇವಾಗಿನ ಇಲ್ಲ. ಯಾಕೆ ಇಲ್ಲ ಅಂತೇಳಿ ಒಂದು ನೆಹೆಮಿಯ ಒಂದು గ్రంథದಿಂದ ಒಬ್ಬ ಪಾಸ್ಟರ್ ಚೆನ್ನಾಗಿ ಹೇಳಿದರು. ಅದ್ರ ಮುಖಾಂತರ ನಾವು బల ಹೊಂದಿಕೊಂಡಿವೆ. ಇಲ್ಲಿ ಬಂದಿದ್ದಕ್ಕಾಗಿ ನಾವು ఎಷ್ಟో సంతోషములరాగిದ್ದೇವೆ. మాకు ఇక్కడ వచ్చిన తర్వాత చాలా అద్భుత రీతిగా వర్షిప్, అదే రీతిగా మెసేజ్ కూడా చాలా అద్భుత రీతిగా చెప్పి ఉన్నారు. మాకు మనసులు మారాలంటే ఇలాంటి మెసేజ్లు మేము వినాలని ప్రభు పేరిట ఇది ఒక మనవి చేస్తున్నాం. ದೇವರ ಸನ್ನಿಧಾನ ದಿನ ನಾವು ಅಲಕ್ಷ್ಯ ಮಾಡಬಾರ್ದು. ದೇವರ ದಿನ ದೇವರಿಗೆ ಕೊಡಬೇಕು. ದೇವರ ದಿನ ಆ ದಿನ ಯಾವುದು ಇಟ್ಕೋಬಾರ್ದು. ದೇವರ ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆ ದಿನ ಕೊಟ್ಟು ನಾವು ಆರಾಧಿಸಬೇಕು. ದೇವರು ಕೊಟ್ಟಿದ್ದರಲ್ಲಿ ನಾವು ಕೊಡಬೇಕು ದೇವರಿಗೆ. ದೇವರು ಕೊಟ್ಟರೆ ನಾವು ಉನ್ನತವಾಗಿ ಇನ್ನೂ ಅಧಿಕವಾಗಿ ನಾವು ಸ್ವಲ್ಪ ಆಶೀರ್ವಾದ ಪಡ್ತೀವಿ.
ಬಂದಿರೋದು ಆಶೀರ್ವಾದ ಒಂದು ಕಳ್ಸಿದ್ವಿ. ಬೆಳಗ್ಗಿಂದ ಭಾಳ ಸಂತೋಷದಿಂದ ಆರಾಧನೆಯಲ್ಲಿ ಸಂತೋಷ ಆಯಿತು. ಬಂದಿದ್ದಕ್ಕೊಂದು ಸಾರ್ಥಕ ಆಯ್ತು. ಒತ್ತಿಸ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ನಮಗೆ ಭಾಳ ಸಂತೋಷ ತಂದು ಕೊಡ್ತು. ಆಮೇಲೆ ನಾವು ಯಾವಾಗಲೂ ಇನ್ಮೇಲಿಂದ ಕೂತಿರಬಾರ್ದು, ಸುವರ್ಣ ಸಾರ್ಬೇಕು ಅನ್ನೋದು ಕೂಡ ನಮಗೆ ಮನದಟ್ಟಾಯಿತು. ದೇವ್ರು ನಮಗೆ ಸ್ತೋತ್ರವಾಗಲಿ. ಅದೇ ರೀತಿ ಇನ್ನೂ ಈ ಥರ ಕಾರ್ಯಕ್ರಮಗಳು ನಡಿಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ಆರಾಧನೆ ಸೂಪರ್ ಆಗಿದೆ. ಆರಾಧನೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ವಾಕ್ಯ ಭಾಗದಲ್ಲೂ ಕೂಡ ಅದೇ ರೀತಿ ಒಂದು ಇವತ್ತು ನೆಹಮಿಯ ಒಂದು ಗ್ರಂಥದಲ್ಲಿ ಹೇಳಿದ ಪ್ರಕಾರ ನಮಗೆ ಒಂದು ಒಳ್ಳೆಯ ಸುಂದರವಾದ ದೇವರ ಒಂದು ವಾಕ್ಯಗಳು ನಮಗೆ ದೊರೆತಿವೆ. ಒಳ್ಳೆಯ ಒಂದು ಸಂದೇಶ, ಹಾಗೆಯೇ ಒಂದು ಒಳ್ಳೆಯ ಆರಾಧನೆ, ಲೀಡಿಂಗ್ ಸೂಪರ್ ಇದೆ. ಹಾಗೆಯೇ ಸಭೆಯಲ್ಲೂ ಕೂಡ ಒಂದು ಯಾವುದೇ ಸಿಸ್ಟಮ್ ಆಗಿರ್ಬೋದು ಎಲ್ಲದೂ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಒಂದು ಆರಾಧನೆಯಲ್ಲಿ ಭಾಗವಹಿಸೋದು, ದೇವ್ರ ಪ್ರಸನ್ನತೆ ಅನುಭವಿಸೋದು ಭಾಳ ಸಂತೋಷಕರವಾದದ್ದು. ವಾಕ್ಯದ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಮತ್ತು ನನ್ನೊಟ್ಟಿಗೆ ಬಲವಾದ ರೀತಿಯಲ್ಲಿ ಮಾತನಾಡಿದ್ದಾರೆ. ಆರಾಧನೆಯಲ್ಲೂ ಕೂಡ ದೇವ್ರ ಪ್ರಸನ್ನತೆ ತುಂಬ ಚಲಿಸ್ತು. ಅದೇ ರೀತಿಯಲ್ಲಿ ಸೇವಕರು ಮಾತಾಡಿದಾಗೆ ನನಗೆ ಮತ್ತು ನಮಗೆ ಏನು ಕೊರತೆ ಇತ್ತು, ಏನು ಅವಶ್ಯಕತೆ ಇತ್ತು, ನಾವು ಯಾವುದರಲ್ಲಿ ಬಿದ್ದೋಗಿದ್ದೀವಿ, ಯಾವುದರಲ್ಲಿ ಸರಿಪಡಿಸ್ಕೊಳ್ಬೇಕೆಂಬುದಾಗಿ ದೇವರು ಅದ್ಭುತವಾಗಿ ದೇವರು ತಾನೇ ಸೇವಕರ ಮೂಲಕ ಮಾತನಾಡಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಇಗ್ನೈಟ್ ಅನ್ನುವಂಥ ಕಾರ್ಯಕ್ರಮ ಹೆಸರಿಗೆ ತಕ್ಕ ಹಾಗೆ ನಿಜವಾಗಲೂ ಬತ್ತಿ ಹೋದಂತಹ ಅಥವಾ ಕುಂದಿದಂತಹ ಮನಸ್ಸಿನ ದೀಪಗಳನ್ನು ಮತ್ತೆ ಹಚ್ಚಿಸುವಂಥದ್ದಾಗಿದೆ. ಇಲ್ಲಿ ಇರುತ್ತಿರುವಂಥ ವರ್ಷಿಪ್ ಆಗಲಿ, ಮೆಸೇಜ್ ಆಗಲಿ, ಅದು ತುಂಬ ಆತ್ಮೀಕವಾಗಿದೆ. ನಮ್ಮನ್ನು ಆತ್ಮೀಕವಾಗಿ ಉಜ್ಜೀವಗೊಳಿಸುವಂಥದ್ದಾಗಿದೆ. ಈ ರೀತಿಯಾದ ಕಾರ್ಯಕ್ರಮಗಳು ಪ್ರತಿ ಪಟ್ಟಣಗಳಲ್ಲಿ, ಪ್ರತಿ ಸಭೆಗಳಲ್ಲಿ, ಯಾವಾಗಲೂ ನಡೀತಾನೆ ಇರಬೇಕನ್ನುವಂಥದ್ದು ನಮ್ಮ ಆಶೆ ಆಗಿದೆ. ಯಾವಾಗಲೂ ನಮ್ಮ ಆತ್ಮಗಳು ಉರಿಯುತ್ತಾ ಇನ್ನು ಇತರರ ಆತ್ಮಗಳನ್ನು ಉರಿಸುತ್ತಿರುವ ಹಾಗೆ ನಾವೆಲ್ಲರೂ ದೇವರಿಗಾಗಿ ಬೆಳಗಲಿಕ್ಕಾಗುವ ಹಾಗೆ ದೇವರು ನಮ್ಮನ್ನು ಇಲ್ಲಿ ಬಂದಂಥ ಎಲ್ಲರನ್ನು, ವಿಶೇಷವಾಗಿ ಈ ಕೂಟವನ್ನು ಆಯೋಜನೆ ಮಾಡಿದಂಥವರನ್ನು ದೇವರು ಆಶೀರ್ವದಿಸಲಿ ಅಂತ ಹೇಳಿ. ಇಗ್ನೈಟ್ ಅನ್ನೋಂಥದ್ದು ಆ ಒಂದು ವರ್ಡ್ ಸುಮ್ಮನೆ ಅಲ್ಲ. ದೇವರು ನಮ್ಮನ್ನು ತನ್ನ ಬಲದಲ್ಲಿ ನಡೆಸ್ತಾ ಇದ್ದಾನೆ. ಏನಂತಂದರೆ ಆತನಿಗಾಗಿ ನಾವು ಮರುಗಳಿಸಬೇಕು, ಆತನಿಗಾಗಿ ತಿರುಗಿ ಹುಟ್ಟಬೇಕೇನೋದು. ಈ ಸಭೆ ತುಂಬ ಆತ್ಮಗಳಿಗೆ, ಆತ್ಮದಲ್ಲಿ ನಡೆಯುವಂಥ ಜನರಿಗೆ ಭಾಳ ಬೆಲೆಯನ್ನು ಮತ್ತು ದೇವರಲ್ಲಿ ಇನ್ನೂ ಹೆಚ್ಚಾಗಿ ದೇವರ ಮಹಿಮೆಗಾಗಿ ಜೀವಿಸಲಿಕ್ಕೆ ಒಂದು ಮಾರ್ಗ ఆగి ఈ ಒಂದು కూట నడీతా ಇದೆ. దేవుని స్తోత్ర. ఇక్కడ రావడం ద్వారా నేను ఎంతో బలపడ్డాను. ఈ వాక్యం ద్వారా, ఈ పాటల ద్వారానేమి ఇంతవరకు నేను ఎక్కడ చూడలేకపోయాను. ఇంత అవకాశాన్ని ఇక్కడ దేవుడు నాకు చూపించినందుకు దేవునికి స్తుతులు స్తోత్రాలు నేను చెల్లించున్నాను. ಇಗ್ನೈಟ್ ಎಂಬುವಂಥ ಪ್ರಾರ್ಥನಾ ಕೂಟಕ್ಕೆ ಬರಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ. ಹಲವಾರು ಸ್ತುತಿ, ಆರಾಧನೆ, ಅದ್ಭುತವಾದಂಥ ಸಾನ್ನಿಧ್ಯವನ್ನು ನಾವು ಅನುಭವಿಸಿದ್ವಿ. ಅದೇ ರೀತಿಯಾಗಿ ದೇವರ ಸಂದೇಶವು ಪಾಸ್ಟರ್ ಅವರನ್ನು ನಿಲ್ಲಿಸಿ ನಮ್ಮ ಸಂಗಡ ನೇರವಾಗಿ ದೇವರು ಮಾತನಾಡಿದ್ದಾನೆ. ಆತನ ವಾಕ್ಯದಿಂದ ನಾವು ಬಹಳ ಪ್ರೋತ್ಸಾಹಿಸಲ್ಪಟ್ಟೆವು, ಧೈರ್ಯ ಹೊಂದಿದೆವು. ನಾನೊಂದೇ ಅಲ್ಲ, ನಮ್ಮ ಸಭೆಯವರು ಅನೇಕರು ಆ ವಾಕ್ಯಗಳ ಮುಖಾಂತರ ధైర్య ಹೊಂದಿದರು. ధైర్య ప్రోత్సాಹ ಅವರಿಗೆ సిగలికే దేవుడు కృప కొట్ట. ప్రభు కృపను బట్టి దైవజనులు మంచి వర్తమానాన్ని అందించారు. వర్తమానం చేత ఎంతగానో ఆదరించబడి హెచ్చరించబడ్డాము. అంత మాత్రమే కాదు, సహోదరుల ద్వారా జరిగినటువంటి ఆరాధన విషయంలో కూడా మరి ప్రభువు ఎంతగానో బలపరిచి ప్రోత్సహించాడు. చివరిగా ఏ ఉద్దేశం అయితే ప్రభువు మాట్లాడాలని వెళ్ళామో ఖచ్చితంగా కోరికను బట్టి కుటుంబం అంతయో ఎంతగానో ఆశీర్వదించబడి, ఎంతగానో దీవించబడి ప్రభు చేత హెచ్చరించబడిన వారిగా ఉంటున్నాం. మరి ఎంతో దీవెనకరంగా కోరికలు జరిగి ఉంటున్నది. ಮುಂದುಗ ಪ್ರಭು ಯೇಸುಕ್ರಿಸ್ತ ನಾಮಕ್ಕೆ ಘನತಾ ಮಹಿಮೆ ಕಲಗುನುಗಾಕ. ಬರುವಂಥ ದಿನಗಳಲ್ಲಿ ಇಂಥ ಬಲವಾದ ಕೂಟಗಳು ನಮಗಾಗಿ ನೀವು ಏರ್ಪಡಿಸಬೇಕೆಂಬುದಾಗಿ ನಿಮ್ಮನ್ನು ನಾನು ಎಂಕರೇಜ್ ಮಾಡ್ತಾ ಇದ್ದೀನಿ. ನಿಮ್ಮನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯುವರ್ ಟೀಮ್.